T20 ವರ್ಲ್ಡ್ ಕಪ್ನ ಫೈನಲ್ ಪಂದ್ಯಾವಳಿ ಇವತ್ತು ನಡೀತಾ ಇದೆ. ಈಗಾಗಲೇ ಸೋಲಿಲ್ಲದ ಸರ್ದಾರನ ರೀತಿ ಫೈನಲ್ಗೆ ಟೀಮ್ ಇಂಡಿಯಾ ಪ್ರವೇಶವನ್ನು ಪಡೆದಿರುವುದು. ಅದೇ ರೀತಿ ಸೌತ್ ಆಫ್ರಿಕಾ ಕೂಡ ಈಗಾಗಲೇ ಫೈನಲ್ ಪ್ರವೇಶಿಸಿದೆ. ಇವತ್ತು ರಾತ್ರಿ 8 ಗಂಟೆಗೆ ಹೈ ವೋಲ್ಟೇಜ್ ಪಂದ್ಯಾವಳಿ ಕೂಡ ನಡೀತಾ ಇದೆ. ಟೀಮ್ ಇಂಡಿಯಾಗೆ ಚೀರಪ್ ಹೇಳೋದಕ್ಕೂ ಸಾಕಷ್ಟು ಕ್ರಿಕೆಟ್ ಪ್ರೇಮಿಗಳು, ಕ್ರಿಕೆಟ್ನ ಆಡ್ತಿರುವಂಥ ಸಾಕಷ್ಟು ಕ್ರೀಡಾಪಟುಗಳು ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರನ್ನೂ ಕೂಡ ಮಾತಾಡಿಸ್ತೀನಿ. ಹಿಪ್ ಹಿಪ್ हिप 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 जीतेगा 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 हिप 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 ಮಂಡ್ಯದ ಒಂದು PS ಸ್ಟೇಡಿಯಂನಲ್ಲಿ ಸಾಕಷ್ಟು ಜನ ಇಲ್ಲಿ ಕ್ರಿಕೆಟನ್ನು ಪ್ರಾಕ್ಟೀಸ್ ಮಾಡ್ತಾರೆ. ಕೋಚು ಸೇರಿದಂತೆ ಸಾಕಷ್ಟು ಪುಟಾಣಿ ಮಕ್ಕಳು ಕೂಡ ಇದ್ದಾರೆ. ಸಾಕಷ್ಟು ಕ್ರಿಕೆಟ್ ಬಗ್ಗೆ ಆಸಕ್ತಿ ಹೊಂದಿರುವಂಥದ್ದು. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಇವತ್ತು ಫೈನಲ್ ಹೈ ವೋಲ್ಟೇಜ್ ಪಂದ್ಯಾವಳಿ ನಡೀತಾ ಇದೆ ಇಂಡಿಯಾ ಮತ್ತು ಸೌತ್ ಆಫ್ರಿಕಾ. ಮೊದಲನೇದಾಗಿ ಈ ಒಂದು ಪಂದ್ಯಾವಳಿ ಬಗ್ಗೆ ತಾವು ಹೇಳುವಂಥದ್ದಾದ್ರೆ ಏನಿಲ್ಲ ಸರ್. ವಿಶ್ವೇಶ್ವರ ಸಜ್ಜನ್ ಬೇಲದ ಕೃಷಿ ಮಾಡಿ ಎಕರೆಗೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಮುಂಚೆ ಇಂತಾರೆ ಸ್ಟಾರ್ಟಿಂಗಿಂದನೂ ಇಂಡಿಯಾ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ಈ ಮ್ಯಾಚ್ ಪಕ್ಕ ಗೆದ್ದೇ ಗೆಲ್ತಾರೆ. ಎಸ್ಪೆಷಲಿ ಇವಾಗ ಸೌತ್ ಆಫ್ರಿಕಾ ಏನಾಗಿದೆ, ಫಾರ್ ದ ಫಸ್ಟ್ ಟೈಮ್ 32 ಇಯರ್ಸ್ ಆಗಿದೆ ವರ್ಲ್ಡ್ ಕಪ್ ಎಲ್ಲ ಸ್ಟಾರ್ಟ್ ಆಗಿ, ಅದ್ರಲ್ಲಿ ಫಸ್ಟ್ ಟೈಮ್ ವರ್ಲ್ಡ್ ಕಪ್ ಫೈನಲ್ಸಿಗೆ ಬಂದಿದ್ದಾರೆ. ಅವ್ರಿಗೂ ಆ್ಯಕ್ಚುಲಿ ಆಲ್ ದ ಬೆಸ್ಟ್ ಹೇಳೋಣ. ಅವರು ತುಂಬ ಎಫರ್ಟ್ ಇದೆ. ಸೊ ನಾವು ಆಬ್ವಿಯಸ್ಲಿ ಇಂಡಿಯಾದವ್ರು ಆಗಿರೋದ್ರಿಂದ ಇಂಡಿಯಾನ ಸಪೋರ್ಟ್ ಮಾಡಲೇಬೇಕು. ಇಂಡಿಯಾ ಆ್ಯಕ್ಚುಲಿ ಆಬ್ಸಲ್ಯೂಟ್ಲಿ ಇವತ್ತು ಗೆದ್ದೇ ಗೆಲ್ಲುತ್ತೆ. ಸೊ ಆಬ್ವಿಯಸ್ಲಿ ಬ್ಯಾಟಿಂಗ್ ಇರ್ಬೋದು, ಬೌಲಿಂಗ್ ಯೂನಿಟ್ ಇರ್ಬೋದು, ಫೀಲ್ಡಿಂಗ್ ಎಲ್ಲರೂ ಅವ್ರ ಕರ್ತವ್ಯ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ ಟೀಮ್. ಬೇರೆ ಟೀಮ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಇಂಡಿಯಾ ಸ್ವಲ್ಪ ಟಾಪಲ್ಲೇ ಇದೆ ಆ್ಯಕ್ಚುಲಿ. ಈಗ ವಿರಾಟ್ ಕೊಹ್ಲಿ ಅವರು ಸದ್ಯಕ್ಕೆ ಫಾರ್ಮಲ್ಲಿಲ್ಲ. ಇವತ್ತು ಆ್ಯಕ್ಚುಲಿ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ. ಅವ್ರು ಈ ಥರ ಇನ್ನಿಂಗ್ಸ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಇವತ್ತು ಅವ್ರ ಕಡೆಯಿಂದ ಬಿಗ್ ಇನ್ನಿಂಗ್ಸ್ ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬಿಗ್ ಸ್ಕೋರ್. ರೋಹಿತ್ ಶರ್ಮಾ ಅಂತೂ ಆ್ಯಕ್ಚುಲಿ ಅವ್ರು ಕೇಳಂಗೆಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಈಗ ಬೌಲಿಂಗ್ ಯೂನಿಟ್ ಆಗ್ಬೋದು, ಆ್ಯಕ್ಚುಲಿ ನಮ್ಮದು ತುಂಬ ಚೆನ್ನಾಗಿ ಬುಮ್ರಾ ಇರ್ಬೋದು, ಕುಲ್ದೀಪ್ ಇರ್ಬೋದು, ಅಕ್ಷರ್ ಪಟೇಲ್ ಇರ್ಬೋದು. ಇವತ್ತು ಆ್ಯಕ್ಚುಲಿ ಜಡೇಜನೂ ಸ್ವಲ್ಪ ಫಾರ್ಮಿಗೆ ಬರೋ ಚಾನ್ಸಸ್ ತುಂಬ ಇರುತ್ತೆ. ಆ ಥರನೇ ಆದರೆ ನಮ್ಮ ಇಂಡಿಯಾ ಸ್ವಲ್ಪ ಸೌತ್ ಆಫ್ರಿಕಾ ಬೀಟ್ ಮಾಡೋ ತುಂಬ ಚಾನ್ಸಸ್ ಇದ್ದೇ ಇರುತ್ತೆ. ಕಪ್ ಎತ್ತೋ ಚಾನ್ಸಸ್ ತುಂಬ ಇರುತ್ತೆ. ಈಗ ನೀವು ಆಗಲೇ ಬೆಳಗ್ಗೆನೇ ಬಂದು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ. ಈಗ 8 ಮ್ಯಾಚ್ಗಳಲ್ಲಿ ಟೀಮ್ ಇಂಡಿಯಾ 7 ಮ್ಯಾಚ್ಗಳನ್ನ ಗೆದ್ದಿರೋದು. ಅದೇ ರೀತಿ ಸೌತ್ ಆಫ್ರಿಕಾ ಕೂಡ 8ಕ್ಕೆ 8 ಕೂಡ ಗೆದ್ದಿರುವಂಥದ್ದು. ಸೊ ನೀವು ಯಾವ ರೀತಿ ಈ ಮ್ಯಾಚನ್ನು ನೋಡ್ತೀರಾ? ತಮಗೆ ಯಾರು ಫೇವ್ರೇಟ್ ಬೌಲರ್ಸ್ ಆಗಿರ್ಬೋದು ಮತ್ತು ಬ್ಯಾಟರ್ಸ್ ಆಗಿರ್ಬೋದು ಅಂತ? ಎರಡು ಟೀಮ್ ಕೂಡ ಚೆನ್ನಾಗಿ ಆಡೇ ಬಂದಿದ್ದಾರೆ. ಸೌತ್ ಆಫ್ರಿಕಾ 8ಕ್ಕೆ 8 ಗೆದ್ದು ಬಂದಿದೆ. ಇಂಡಿಯಾ ಕೂಡ 8ರಲ್ಲಿ 7 ಗೆದ್ದು ಬಂದಿದೆ. ಒಂದು ನೋ ರಿಸಲ್ಟ್ ಆಗಿದೆ. ಎರಡು ಟೀಮು ತುಂಬ ಚೆನ್ನಾಗಿದೆ, ತುಂಬ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಇಬ್ಬರು ಬೌಲಿಂಗ್ ಯೂನಿಟ್ ಕೂಡ ಚೆನ್ನಾಗಿದೆ. ನನ್ನ ಪರ್ಸ್ನಲಿ ಫೇವ್ರೇಟ್ ಬಂದು ಇಂಡಿಯಾದಲ್ಲಿ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ, ಬೌಲರ್ ಜಸ್ಪ್ರೀತ್ ಬುಮ್ರಾ. ಆ್ಯಂಡ್ ಸೌತ್ ಆಫ್ರಿಕಾದಲ್ಲಿ ಕ್ವಿಂಟನ್ ಡಿ ಕಾಕ್ ಚೆನ್ನಾಗಿ ಆಡ್ತಾರೆ. ಸೊ ಅವರು ಇಷ್ಟ ಆಗ್ತಾರೆ. ಬೌಲಿಂಗಲ್ಲಿ ಕೇಶವ್ ಮಹಾರಾಜ್ ಅವರು ಇಷ್ಟ ಆಗ್ತಾರೆ. ಈಗಾಗಲೇ ಇಷ್ಟು ಮ್ಯಾಚ್ಗಳಲ್ಲಿ ರೋಹಿತ್ ಶರ್ಮಾ ತುಂಬ ಒಳ್ಳೆ ಫಾರ್ಮಲ್ಲಿದ್ದಾರೆ. ಈ ಫೈನಲ್ ಮ್ಯಾಚಲ್ಲಿ ಯಾರು ಚೆನ್ನಾಗಿ ಆಡ್ಬೋದು ಅಂತ, ಬೌಲಿಂಗ್ ಯಾರು ಚೆನ್ನಾಗಿ ಮಾಡ್ಬೋದು ಅಂತ ತಮಗನ್ಸುತ್ತೆ ಅಂತ? ರೋಹಿತ್ ಶರ್ಮಾ ಅವರು ಯಾವಾಗಲೂ ಚೆನ್ನಾಗಿ ಆಡ್ತಿದ್ದಾರೆ. ಹೋದ ಮ್ಯಾಚು ಆಸ್ಟ್ರೇಲಿಯಾ ಮೇಲೆಲ್ಲ ಚೆನ್ನಾಗಿ ಹೊಡೆದಿದ್ದಾರೆ. ಹೋದ ಮ್ಯಾಚು ಕ್ಯಾಪ್ಟನ್ಸ್ ನಾಕ್ ಬಂದಿದೆ ಅವರಿಂದ. ಕೊಹ್ಲಿ ಅವರಿಂದನೂ ಬರ್ಬೋದು ಅನ್ಕೋತೀನಿ. ಬೌಲಿಂಗಲ್ಲಿ ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್ ಮತ್ತು ಜಡೇಜಾ ಅವರು ಈ ಮ್ಯಾಚ್ ಹಾಕ್ಬೋದು ಅಂತ ಅನ್ಕೋತೀನಿ. ಬಟ್ ಅಕ್ಷರ್ ಪಟೇಲ್ ಚೆನ್ನಾಗಿ ಆಗ್ತಿದ್ದಾರೆ, ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಪುಟ, ತಮಗೆ ಯಾರು ಫೇವ್ರೆಟ್ ಪ್ಲೇಯರು? ಟೀಮ್ ಇಂಡಿಯಾಗೆ ಏನು ಹೇಳಕ್ಕೆ ಇಷ್ಟಪಡ್ತೀಯಾ ಏನು ಅಂತ? ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ನಮಗೆ ಬೌಲರ್ ಇಷ್ಟ ಅಂದರೆ ಜಸ್ಪ್ರೀತ್ ಬುಮ್ರಾ, ಕುಲ್ದೀಪ್ ಯಾದವ್, ಹರ್ಷದೀಪ್, ಜಡೇಜಾ ಎಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಆದರೆ ಬೌಲಿಂಗ್ ಲೈನಪ್ ಸೌತ್ ಆಫ್ರಿಕಾ ಅವ್ರದ್ದು ಚೆನ್ನಾಗಿದೆ. ಆದರೆ ನಮ್ಮದೇ ಗೆಲ್ಬೋದು ಅಂತ ಚಾನ್ಸಸ್ ಇದೆ. ಆಲ್ ದಿ ಬೆಸ್ಟ್ ಟೀಮ್ ಇಂಡಿಯಾ. ಓಕೆ, ಇಲ್ಲಿ ಸಾಕಷ್ಟು ಪುಟಾಣಿ, ಒಂದು 2-3 ವರ್ಷದ ಕಂದಮ್ಮ ಕೂಡ ಇದ್ದಾನೆ. ಕಂದ, ಟೀಮ್ ಇಂಡಿಯಾಗೆ ಚೀರಪ್ ಹೇಳ್ತೀಯಾ? ಚೀರಪ್ ಹೇಳ್ಬಿಡು. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಆಲ್ ದ ಬೆಸ್ಟ್ ಅಂತ ಆಲ್ ದ ಬೆಸ್ಟ್ ಹೇಳು. ಆಲ್ ದ ಬೆಸ್ಟ್ ಅಂತ ಹೇಳು. ಓಕೆ, ಬೆಳಗ್ಗೆನೆ ಬ್ಯಾಟನ್ನು ಹಿಡ್ಕೊಂಡು ಈ ಒಂದು ಸ್ಟೇಡಿಯಂ ಕೂಡ ಬಂದಿರೋದು. ಇಲ್ಲಿರುವಂಥ ಎಲ್ಲ ಈ ಕ್ರಿಕೆಟ್ ಏನು ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಹೇಳ್ತಿರುವಂಥ ಸಾಕಷ್ಟು ಪ್ರಿಡಿಕ್ಷನ್ ಮಾಡಿರುವಂಥದ್ದು ಈ ಒಂದು ಫೈನಲ್ ಪಂದ್ಯಾವಳಿಯಲ್ಲೂ ಕೂಡ ಟೀಮ್ ಇಂಡಿಯಾ ಗೆದ್ದೇ ಗೆಲ್ಲುತ್ತೆ, ಉತ್ತಮ ಫಾರ್ಮಲ್ಲಿದೆ, ಫೈನಲಲ್ಲೂ ಕೂಡ ಗೆದ್ದೇ ಗೆಲ್ಲುತ್ತೆ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.